MLC ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ 15 ದಿನದ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಯಾಚಿಸಬೇಕು ಅಂತ ಒಂದು ಬೆದರಿಕೆ ಪತ್ರ MLC ಸಿಟಿ ರವಿ ಅವರಿಗೆ ಬಂದಿದೆ. 15 ದಿನಗಳ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಯಾರ ಬೆದರಿಕೆ ಹಾಕ್ತಂತವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾರಿ ಹೇಳಬೇಕು, ಕ್ಷಮೆ ಕೇಳಬೇಕು. ಅವರದ್ದು ಕ್ಷಮೆ ಕೇಳದೆ ಹೋದ್ರೆ ನಿಮ್ಮನ್ನ ಹತ್ಯೆ ಮಾಡುತ್ತೇವೆ ಅಂತ ಚಿಕ್ಕಮಗಳೂರಿನ ಬಸವನಹಳ್ಳಿ ರವಿ ನಿವಾಸಕ್ಕೆ ಒಂದು ಅನಾಮತೆಯ ಪತ್ರ ಬಂದಿದೆ. ಪೊಲೀಸರಿಗೆ ಈಗ ದೂರು ಕೊಟ್ಟಿದ್ದಾರೆ ಸಿಟಿ ರವಿ PA ಚೇತನ್. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಚೇತನ್ ದೂರನ್ನು ಕೊಟ್ಟಿದ್ದಾರೆ. ಹಾಗೆ ಸಿಟಿ ರವಿ ಅವರ ಪುತ್ರ ಸೂರ್ಯನಿಗೂ ಕೂಡ ಬೆದರಿಕೆ ಬಂದಿದೆ. 15 ದಿನದ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೆ ಹೋದರೆ ನೀವಲ್ಲಿ ನೋಡ್ತಾ ಇದ್ದೀರಾ ಈಗ. ಸೊ ಚಿಕ್ಕಮಗಳೂರಿಗೆ ನಿನ್ನನ್ನು ಹುಡಿಸ್ಕೊಂಡು ಬಂದು ನಿನ್ನೆ 15 ದಿನದ ಒಳಗೆ ನಮ್ಮ ಬೆಳಗಾವಿ ಅಭಿನೇತ್ರಿಯವರ ಕಾಲನ್ನು ಹಿಡಿದು ಸಾರಿ ಕೇಳಬೇಕು, ಇಲ್ಲದೆ ಹೋದರೆ ನಿನ್ನ ಗತಿ ಏನಾಗುತ್ತೆ, ನಿನ್ನದು ಮನೆಗೆ ನುಗ್ಗಿ ನಿನ್ನ ಕೈ ಹಾಗೂ ಪಾದ ಮುರಿಯೋದು, ಇಂಥ ಒಂದಷ್ಟು ಬೆದರಿಕೆ ಹಾಕಿರುವಂಥ ಒಂದು ಪತ್ರ ಇದು. ನೀವೀಗ ನೋಡ್ತಾ ಇದ್ದೀರಾ. ಸೊ ಪಾತಾಳದಲ್ಲಿದ್ದರೂ ಕೂಡ ನಿನ್ನನ್ನು ಬಿಡೋದಿಲ್ಲ ಅಂತ ಯಾರೋ ಅದ್ಭುತವಾಗಿ ಕನ್ನಡ ಬರೆದಿದ್ದಾರಲ್ಲಿ, ನಿನಗೆ ಅಂದ್ಕೊಂಡು. ಸೊ ಇದು ಸದ್ಯಕ್ಕೆ 15 ದಿನದ ಒಳಗೆ ನಮ್ಮ ಬೆಳಗಾಂ ಅಭಿನೇತ್ರಿಯವರ ಕಾಲನ್ನು ಹಿಡಿದು ಸಾರಿ ಕೇಳಬೇಕು ಅಂತ, ಇಲ್ಲವಾದಲ್ಲಿ ನಿನ್ನ ಗತಿ ಏನಾಗುತ್ತೆ, ನಿನ್ನ ಮನೆಗೆ ನುಗ್ತೀವಿ, ಕೈಕಾಲು ಮುರಿತೀವಿ, ಪಾತಾಳದಲ್ಲಿದ್ದರೂ ಕೂಡ ಬಿಡಲ್ಲ ಅಂತ ಇಲ್ಲಿ ಸಿಟಿ ರವಿಗೆ ಕೊಲೆ ಬೆದರಿಕೆ ಹಾಕಿರುವಂಥ ಪತ್ರ ಇದು. ಹುಷಾರ್, ಹಾಗೆ ನಿನ್ನ ಮಗನ ಜೀವಕ್ಕೂ ಕೂಡ ಅಪಾಯ ಇದೆ ಅಂತ ಒಂದು ಬೆದರಿಕೆ ಪತ್ರವನ್ನು ಸಿಟಿ ರವಿ ಅವರಿಗೆ ಕಳಿಸಲಾಗಿದೆ. ಸೊ ನಿನ್ನನ್ನು ಬಿಡೋದಿಲ್ಲ, ಹುಷಾರ್ 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 ಅಂತ 3 ಬಾರಿ ಆ ಒಂದು ಪತ್ರದಲ್ಲಿದೆ. ಇನ್ನು